ಹೋಗಬೇಕು. ಹಾಯ್, 5 ಗಂಟೆ ಆಗಿದೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬ್ಯಾಂಗ್ಳೂರು ಮತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲ ಸೈಲೆಂಟಾಗಿ ಮಲಗಿದ್ದಾರೆ, ನಾವು ಮಾತ್ರ ಇದ್ದೀವಿ. 5 ಗಂಟೆ ಆಗಿದೆ. ಹೋಗ್ತಾ ಇದ್ದೀವಿ ಎಲ್ಲಿಗೆ, ಏನು ಯಾರ್ಯಾರು ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ತನುಮಿತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಹಾಗೆ ವಾಚ್ ಮಾಡ್ತಾ ಇರಿ. ಲೆಟ್ಸ್ ಗೋ. ಆಲ್ಮೋಸ್ಟ್ ಬಂದ್ವಿ ನೋಡಿ. ಎಂಟ್ರಿ ಕೊಟ್ವಿ ದೇವಸ್ಥಾನದ ಹತ್ರ. ಒಳಗಡೆ ಹೋಗ್ಬೇಕು. ಈಗ ದೇವಸ್ಥಾನ ಲೊಕೇಶನ್ ಕರೆಕ್ಟಾಗಿ ರೀಚ್ ಆಗಿದ್ದೀವಿ. ದೇವಸ್ಥಾನದ ಒಳಗಡೆ ಹೋಗ್ಬೇಕಲ್ವಾ. ಬಂದ್ವಿ, ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ವಿ. ಶಕ್ತಿಪೀಠ ಅಮ್ಮನವರ ಅಂತ ಕಾಣಿಸ್ತಾ ಇದೆ, ಹೋಗಬೇಕು. ಹಾಗೆ ನೋಡಿ, ಬೈಕು ಕಾರು ಎಲ್ಲ ಎಷ್ಟು ಅಲ್ಲಿ ಬಂದ್ವಿ. ಈ ಭಾನುವಾರ, ಶುಕ್ರವಾರ, ಮಂಗಳವಾರ ತುಂಬ ರಶ್ ಇರುತ್ತೆ. ಈ ಮಾಮೂಲಿ ದಿನಗಳಲ್ಲಿ ಮಾಮೂಲಿ 6 ಗಂಟೆಯಿಂದ 6 ಗಂಟೆ ತನಕ ಇರುತ್ತೆ. ತುಂಬಾ ಫೇಮಸ್ ದೇವರಿದು. ದೇವಸ್ಥಾನದೊಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಮೊದಲು ಹಳ್ಳಿ ಮರ ಕಾಣಿಸುತ್ತೆ, ಅದ್ರ ಎದುರುಗಡೆ ದೇವ್ರ ವಿಗ್ರಹ ಕಾಣಿಸುತ್ತೆ. ಅಂತ ಇಂಥ ತಾಯಿ ಸ್ಟ್ಯಾಚ್ಯೂ ಹತ್ರಕ್ಕೆ ಹೋಗಿ ಬರೋಣ. ತಾಯಿ ವಿಗ್ರಹ ನೋಡಿದ್ಮೇಲೆ ನನಗೇನೋ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು, ನಿಜವಾಗ್ಲೂ ಸೀರಿಯಸ್ಲಿ. ತಾಯಿ ಪ್ರತಿಮೆ ಮುಂದೆನೇ 2 ಜೋಡಿ ಆಲದ ಮರ ಇದೆ. ಇದರಲ್ಲೂ ತುಂಬ ವಿಶೇಷ ಇದೆ. ಮೊದಲು ದೇವಸ್ಥಾನದೊಳಗಡೆ ಹೋಗಿ ಬರೋಣ. ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ನಮಗೆ ದೂರ ಆಯಿತು ಅಂತ ಅನ್ನಿಸ್ತಾ ಇಲ್ಲ, ಬೇಗನೆ ಬಂದ್ವಿ. ಟ್ರಾಫಿಕ್ ಬೇರೆ ಇರಲಿಲ್ವಲ್ಲ, ಹಾಗಾಗಿ ಈಗ ದೇವಸ್ಥಾನದೊಳಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರಶ್ ಕೂಡ ಇರಲಿಲ್ಲ ಅಷ್ಟು. ಆಮೇಲೆ ತುಂಬ ರಶ್ ಆಯಿತು. ನಾವು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಾಗ ತುಂಬಾ ರಶ್ ಇತ್ತು. ಕಾಯಿ ಕಟ್ಟೋ ಲೈನು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಕಾಯಿ ಎಲ್ಲಿಂದ ಸ್ಟಾರ್ಟು ತೊಗೊಳೋದಕ್ಕೆ ಅಂದರೆ 150 ರೂಪಾಯಿಯಿಂದ ಅರಕೆಕಾಯಿ ಕೊಡ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ನೋಡಿ ಭಕ್ತಾದಿಗಳು ಏನೇನು ಕಟ್ಟಿದ್ದಾರೆ ಅಂತ. ಬಳೆ, ಫೋಟೋ ಮತ್ತು ಇದು ಚೀಟಿ ಎಲ್ಲ ಬರೆದು ಕಟ್ಟಿದ್ದಾರೆ. ನಂತರ ಮಾತ್ರೆ ಸ್ಲಿಪ್ ಕಟ್ಟಿದ್ದಾರೆ. ಈ ಥರ ಎಲ್ಲ ಕಟ್ಟಿದ್ದಾರೆ. ಇಲ್ಲಿ ಅಷ್ಟು ನಂಬಿಕೆ ಇಟ್ಟು ತುಂಬ ಶಕ್ತಿಶಾಲಿ ಅಂತ ಹೇಳ್ಬೋದು. ತಾಯಿ ತುಂಬಾ ನಂಬಿಕೆ ಇಟ್ಟು ಬಂದರೆ ಎಲ್ಲ ಕೆಲಸನೂ ಆಗುತ್ತೆ. ಇಲ್ಲಿ ನೋಡಿ ಒಬ್ರು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ತೊಟ್ಲೂ ಕಟ್ಟಿದ್ದಾರೆ. ನೀವು ಇದೇ ಫಸ್ಟ್ ಸರ್ ಬಂದಿರೋದು? ಹೌದಾ, ಹೆಂಗನ್ಸಿದೆ? ಅಂದರೆ ಬಂದಿರೋದೆಲ್ಲ ಆಗಿದೆ, ಕೇಳ್ಕೊಂಡಿರೋದು ನೀವೆಲ್ಲ ಅಂತ. ಟೈಮ್ ತಗೊಳುತ್ತೆ, 9 ವಾರ ಬರ್ಬೇಕು ಬಂದರೆ. ಹಾಂ, ಪಾದ ಇತ್ತು, ಪಾದ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದೊಳಗಡೆ ಹೋದ್ವಿ. ನೋಡಿ ತುಂಬ ಜನ ಇದ್ದಾರೆ. ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ಆಗುತ್ತೆ ಅಂತ ಹೇಳಿ ಇಲ್ಲಿ ಕಾಯಿ ಅಂಟಿಸಿದ್ರೆ ಅದು ಕಾಯಿ ನಿಂತ್ಕೊಂಡ್ರೆ ಆಗುತ್ತೆ ಅಂತ, ಇಲ್ಲ ಅಂದರೆ ಆಗಲ್ಲ ಅಂತ ನಾನು ನಮ್ಮ ಮನೆಯವರಿಬ್ಬರು ಅಂಟಿಸಿದ್ದೀವಿ. ನೋಡಿ, ನಂದು ಈ ಕಾಯಿನೂ ಗೋಲ್ಡ್ ಕಾಯಿನ 5 ರೂಪಾಯಿ ಅಂಟಿಸಿದ್ದೀನಿ. ಒಂದು ನಮ್ಮ ಮನೆಯವ್ರದ್ದು 2 ಕಾಯಿನೂ ನಿಂತ್ಕೊಂಡು ಒಂದು ನಂಬಿಕೆನೂ ಬಂತು. ಅದೇ ಥರ ದೇವರು ಒಳಗಡೆ ಕೂತಿದೆಯಲ್ಲ, ಅದ್ರ ಹಿಂದೆಗಡೆ ಭಾಗ ನಾನು ಅಂಟಿಸ್ತಿರೋದು. ಅದೇ ಸಮಯಕ್ಕೆ ಮಂಗಳಾರತಿನೂ ಆಯಿತು. ಮನಸ್ಸಿಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ನಂಬಿಕೆನೂ ಬಂತು ನನಗೆ. 2 ನಿಮಿಷ ನೆಮ್ಮದಿಯಿಂದ ಕೂತ್ಕೊಂಡ್ವಿ. ತಾಯಿ ಪೂಜೆ ಆಗ್ತಾಯಿತ್ತು, ನೋಡಿಕೊಂಡು ಆರಾಮಾಗಿ ಹೊರಗಡೆ ಬಂದ ತಕ್ಷಣ ಇಲ್ಲಿ ಕಡಲೆಕಾಳು ಉಸ್ಲಿ ಕೊಡ್ತಾಯಿದ್ರು. ಕಾಟೇರಮ್ಮನಿಗೆ ಬೆಲ್ಲದ ದೀಪ ಮತ್ತು ನಿಂಬೆಹಣ್ಣಿನ ದೀಪ ಅಂದರೆ ತುಂಬಾ ಪ್ರಿಯ ಅಂತೆ. ಹಾಗಾಗಿ ನಾನು ಇಲ್ಲಿ ನಿಂಬೆಹಣ್ಣಿನ ದೀಪ ಇದು ಮಾಡ್ತಾಯಿದ್ರು, ರೆಡಿ ಮಾಡ್ತಾಯಿದ್ರು. ನಿಂಬೆಹಣ್ಣಿನ ದೀಪನೇ ಹಚ್ಚೋಣ ತಾಯಿಗೆ ಬೆಳಗೋಣ ಅಂತ ನಾನು ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 9 ಇಲ್ಲ 5 ಆ ಥರ ನಾವು ಎಷ್ಟು ಕೇಳ್ತೀವಿ ಅಷ್ಟು ರೆಡಿ ಮಾಡಿ ಕೊಡ್ತಾರೆ. ಎಲ್ಲದಕ್ಕೂ ಒಂದೇ ಅಮೌಂಟ್ ಇರುತ್ತೆ. ತಾಯಿ ವಿಗ್ರಹದ ಬಂದೆ ನಾನೊಂದು ನಿಂಬೆಹಣ್ಣಿನ ದೀಪ ಹಚ್ಚಿದೆ. ತುಂಬಾ ನೆಮ್ಮದಿ ಅನ್ನಿಸ್ತು. ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದು 9 ವಾರ ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ಇಟ್ಟು ಒಂದು ಕಾಯಿ ಕೊಡ್ತಾರೆ. ನನಗೇನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ ಕಾಯಿ ಜೊತೆ ಒಂದು ಮಂತ್ರನೂ ಕೊಡ್ತಾರೆ. ಅದನ್ನು ಈ ಜೋಡ ಆಲದ ಮರಕ್ಕೆ ಬಂದ್ಬಿಟ್ಟು 9 ಸುತ್ತು ಅಥವಾ ಎಷ್ಟು ಸುತ್ತು ಹೇಳ್ತಾರೆ ಆ ಸುತ್ತೂ
ಸುತ್ಕೊಳ್ತಾ ಮಂತ್ರ ಹೇಳ್ತಾ ಇರಬೇಕು. ನಾವು ಕಾಯಿನ ಕಟ್ಟಿದ ನಂತರ ಅದೇ ಆಲದ ಮರದಲ್ಲಿ ಆ ಕಾಯಿನ ಕಟ್ಟಬೇಕು. ನೋಡಿ ಎಲ್ಲ ಕಟ್ಟಿದ್ದಾರೆ. ನಾವು ಒಂದು 9 ಸುತ್ತು ಸುತ್ತೋಣ ನಂಬಿಕೆಯಿಂದ, ಕಾಯಿನ ಕಟ್ಟೋದು ಬೇಡ ಅಂತ ಹೇಳಿ ಸುತ್ತಿ ದೇವಿ ಹತ್ರ ಹೋಗಿ ಅಲ್ಲಿ ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗಿತಾರೆ. ದೃಷ್ಟಿ ತೆಗೆಸ್ಕೊಂಡು ಬಂದು ಇಲ್ಲಿ ಮತ್ತೆ ಮರದ ಹತ್ರನೇ ಬಂದು ಕೂತ್ಕೊಂಡ್ವಿ. ದೇವಸ್ಥಾನದಿಂದ ಹೊರಗಡೆ ಒಳಗಡೆ ಎಷ್ಟು ಜನ ಇದ್ದಾರೆ ನೋಡಿ. ನಾವು ಬೇಗ ಬಂದು ತುಂಬ ಒಳ್ಳೇದಾಯಿತು ಅನ್ನಿಸ್ತು. ನಿಜ ತಾಯಿ ವಿಗ್ರಹ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ಈ ತಾಯಿ ದೇವಸ್ಥಾನದಲ್ಲಿ 5 ಅಮಾವಾಸ್ಯೆ ದಿನ ಪ್ರತ್ಯಂಗಿನಿದ ಯೋಗ ನಡೆಯುತ್ತೆ. ಆ ಯೋಗದಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೆ ಜನ, ಅವ್ರಿಗೆ ಮಾಟ ಮಂತ್ರ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನೆಲ್ಲನೂ ತಾಯಿ ಪರಿಹರಿಸ್ತಾರೆ. ಅವರು ಪ್ರದಕ್ಷಿಣೆ ಹಾಕಿ ಇವಾಗ ಬಂದು ಕಾಯಿ ಕಟ್ತಾ ಇದ್ದಾರೆ. ದೇವರ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬೇಗ 6 ಗಂಟೆಗೆ ಹೋಗಿರೋದ್ರಿಂದ ಅಷ್ಟು ಜನ ಬಂದಿರಲಿಲ್ಲ. ಆರಾಮಾಗಿ ದೇವ್ರ ದರ್ಶನ ಆಯಿತು, ಪೂಜೆ ಎಲ್ಲ ಆಯಿತು. ಕಾಟೇರಮ್ಮ ಪ್ಲೇಸ್ದು ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಯಾರಾದರೂ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲೊಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ತನು ಮಿತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.